We have learned the first chapter. Now coming to the second chapter, that is fundamentals of partnership or accounting for partnership. So we will see here the definition of partnership, and then we will also see the important features of partnership, and then we will know what is meant by partnership deed, and we will see the contents of partnership deed in this session today. Definition of or meaning of partnership: two or more persons contributing certain capital agreeing to share the profits and losses of a business carried on by all or any one of them acting for all is called partnership as per the Partnership Act 1932. ಸೊ ಏನಾಗ್ತದೆ, ಪಾರ್ಟ್ನರ್ಶಿಪ್ ಅಂದ್ರೆ ಇಬ್ಬರು ಅಥವಾ ಹೆಚ್ಚು ಜನ ಬಂಡವಾಳ ಹಾಕಿ, ನಿರ್ದಿಷ್ಟವಾದ ಬಂಡವಾಳ ಹಾಕಿ ಅವ್ರ ಮಧ್ಯ ಒಪ್ಪಂದ ಮಾಡಿಕೊಂಡು ಒಂದು ವ್ಯವಹಾರ ಮಾಡಿ ಅದರಿಂದ ಬರತಕ್ಕಂಥ ಲಾಭ ಅಥವಾ ನಷ್ಟ ಹಂಚಿಕೊಳ್ಳುವುದಕ್ಕೆ ಪಾಲುಗಾರಿಕೆ ಸಂಸ್ಥೆ ಅನ್ನುತ್ತಾರೆ. ಈಗ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್, ಅದರ ಲಕ್ಷಣಗಳು: ಒಂದನೇದಾಗಿ ಟೂ ಆರ್ ಮೋರ್ ಪರ್ಸನ್ಸ್. ಟು ಫಾರ್ಮ್ ಎ ಪಾರ್ಟ್ನರ್ಶಿಪ್, ಮಿನಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ರಿಕ್ವೈರ್ಡ್ is 2 or more. But the maximum limit in case of banking business is 10, and if they are doing any other business other than banking, maximum limit is 20. ಇಬ್ರು ಮಿನಿಮಮ್ ಇರಬೇಕು, ಅದಕ್ಕಿಂತ ಹೆಚ್ಚು ಇರಬಹುದು. ಆದ್ರೆ ಅವ್ರು ಬ್ಯಾಂಕಿಂಗ್ ಬಿಸ್ನೆಸ್ ಮಾಡ್ತಿದ್ರಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ 10 ಅಷ್ಟೇ ಇರಬಹುದು. ಇನ್ನು ಇತರೆ ಯಾವುದೇ ಬಿಸ್ನೆಸ್ ಮಾಡ್ತಿದ್ರು, ಅರಬಿ ಅಂಗಡಿ ಅಥವಾ ಮತ್ತೆ ಯಾವ್ದಾರ ಪಾರ್ಟ್ನರ್ಶಿಪ್ ಫಾರ್ಮ್ ಮಾಡ್ತಿದ್ರಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ 20 ಮಂದಿ ಇರಬಹುದು. ಎರಡನೇದು ಅಗ್ರಿಮೆಂಟ್, ಒಪ್ಪಂದ. ಅಗ್ರಿಮೆಂಟ್ ಯಾವಾಗಲೂ ಲಿಖಿತವಾಗಿರ್ಬೇಕು. ಸಾಧಾರಣವಾಗಿ ಓರಲಿನೂ ಕೆಲವೊಬ್ರು ಮಾಡ್ತಾರೆ, ಕರೆ ಲಿಖಿತವಾಗಿರ್ಬೇಕು. ಅಗ್ರಿಮೆಂಟ್ ಕ್ಲಿಯರ್ ಕಟ್ ಆಗಿರ್ಬೇಕು. ಇದು ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್. ಮೂರನೇದಾಗಿ ಬಿಸ್ನೆಸ್. ಅವರು ಪಾರ್ಟ್ನರ್ಶಿಪ್ ಫಾರ್ಮ್ದಾಗ ಯಾವುದಾದ್ರೂ ಒಂದು ವ್ಯವಹಾರ ಮಾಡ್ತಿರ್ಬೇಕು, ಬಿಸ್ನೆಸ್ ಮಾಡ್ತಿರ್ಬೇಕು, ಅಂದ್ರೆ ಅದಕ್ಕೆ ನಾವು ಪಾರ್ಟ್ನರ್ಶಿಪ್ ಫರ್ಮ್ ಅಂತೀವಿ. ಫೋರ್ತ್, ಮ್ಯೂಚುವಲ್ ಏಜೆನ್ಸಿ. ಅಂದ್ರೆ ಎಲ್ಲ ಪಾರ್ಟ್ನರ್ಸ್ ಕೂಡೇ ಕೆಲಸ ಮಾಡ್ಬೇಕಂತೇನಿಲ್ಲ. ಆಲ್ ಪಾರ್ಟ್ನರ್ಸ್ ಆರ್ ನಾಟ್ ಅಟ್ ಆಲ್ ರಿಕ್ವೈರ್ಡ್. If any one of them is acting for all the partners, it will be the business can run. So this is called as what? Mutual agency. Next is sharing of profit. ಬಿಸ್ನೆಸ್ ಒಳಗೆ ಏನು ಪ್ರಾಫಿಟ್ ಬರ್ತದ ಅಥವಾ ಲಾಸ್ ಬರ್ತದ, ದಟ್ ಅದನ್ನೇನದ ಹಂಚ್ಕೊಳ್ಬೇಕು. ಇನ್ ಕೇಸ್ ಇಫ್ ದೇರ್ ಇಸ್ ಎ ಪ್ರಾಫಿಟ್ ಇನ್ ದ ಬಿಸ್ನೆಸ್, ದಟ್ ಶುಡ್ ಬಿ ಶೇರ್ಡ್ ಬೈ ದ ಪಾರ್ಟ್ನರ್ಸ್. ನೆಕ್ಸ್ಟ್ ಈಸ್ ಲಯಬಿಲಿಟಿ ಆಫ್ ಪಾರ್ಟ್ನರ್ಶಿಪ್. Liability of partner is unlimited in case of partnership firm, and it is joint and several. So unlimited ಅಂತಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ದಾಗ ಏನು ಪಾರ್ಟ್ನರ್ಸ್ ಇರ್ತಾರ ಅವ್ರದ್ದು ಹೊಣೆ ಏನದ ಅನಿಯಮಿತ, ಅವ್ರ ಪರ್ಸನಲ್ ಅಸೆಟ್ಸ್ನು ಏನದ ಅಟ್ಯಾಚ್ ಮಾಡ್ಕೋಬಹುದು. ಮತ್ತು ಜಾಯಿಂಟ್ ಆ್ಯಂಡ್ ಸೆವರಲ್ ಅಂತಂದ್ರೆ ಯಾವುದೇ ಒಬ್ಬ ಪಾರ್ಟ್ನರಿಂದ ಪೂರ್ತಿ ಫರ್ಮಿಂಗ್ ಲಾಸ್ ಆತಂದ್ರೆ ಅವನು ಅದರ ಆ್ಯಕ್ಟ್ದಿಂದ ಏನು ಲಾಸ್ ಆಗ್ಯದ ಎಲ್ಲ ಪಾರ್ಟ್ನರ್ಸು ಅದಕ್ಕೆ ಏನಾಗ್ತಾರ, ಹೊಣೆ ಆಗ್ತಾರ. ಬರೀ ಯಾರು ಅದನ್ನು ಹೊಣೆ ಮಾಡ್ಯಾರ ಅಥವಾ ಯಾರು ಲಾಸ್ ಮಾಡ್ಯಾರ ಅವ್ರಿಗೆ ಅಷ್ಟೇ ಅಲ್ಲ, ಎಲ್ಲ ಉಳಿದ ಪಾರ್ಟ್ನರ್ಸಿಗೂ ಅದು ಏನಾಗ್ತದ, ಹೊಣೆ ಅನ್ವಯಿಸ್ತದೆ. ಸೊ ದೀಸ್ ಆರ್ ದ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್. ನೆಕ್ಸ್ಟ್, ಪಾರ್ಟ್ನರ್ಶಿಪ್ ಡೀಡ್. ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೆ ಇದು ಒಂದು ಡಾಕ್ಯುಮೆಂಟ್. ಇಲ್ಲಿ ಡೆಫಿನೇಷನ್ ಅದ: ದ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ದ ಟರ್ಮ್ಸ್ ಆಫ್ ಅಗ್ರಿಮೆಂಟ್ ಈಸ್ ಕಾಲ್ಡ್ ಪಾರ್ಟ್ನರ್ಶಿಪ್ ಡೀಡ್. ಇಟ್ ಶುಡ್ ಬಿ ಸೈನ್ಡ್ ಬೈ ಆಲ್ ದ ಪಾರ್ಟ್ನರ್ಸ್. ಅದು ಒಂದು ಡಾಕ್ಯುಮೆಂಟ್. ಅದ್ರಾಗ ಏನದ, ನಿಮ್ಮ ಒಪ್ಪಂದ ಏನಾಗ್ಯದ ಅದ್ರದ್ದು ಟರ್ಮ್ಸ್ ಇರ್ತಾವ ಅದ್ರಾಗ. ಅದನ್ನ ಎಲ್ಲರೂ ಏನದ ಪಾರ್ಟ್ನರ್ ಸೈನ್ ಮಾಡಿದ್ರೆ ಅದಕ್ಕೆ ಏನಂತ ಕರೀತಾರ, ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರೀತಾರ. ಈಗ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಪಾರ್ಟ್ನರ್ಶಿಪ್ ಡೀಡಿಂದ ಏನೇನು ಕಂಟೆಂಟ್ಸ್ ಇರ್ತಾವೆ, ಪಾರ್ಟ್ನರ್ಶಿಪ್ ಡೀಡ್ ಸಾಧಾರಣ ಏನಿರ್ತದ ಅಂತ ಹೇಳಿ ನೋಡ್ಬೇಕು ನಾವು. ಫಸ್ಟ್, ನೇಮ್ ಅಂಡ್ ಅಡ್ರೆಸ್ ಆಫ್ ದ ಪಾರ್ಟ್ನರ್ ಆಫ್ ದ ಫರ್ಮ್. ಆ ಫರ್ಮಿಂದ ಏನು ಹೆಸರಿಟ್ಟಿರ್ತಾರ ಆ ಫರ್ಮಿಂದ ಮತ್ತು ಅದರ ಅಡ್ರೆಸ್ ಏನದ ಅದನ್ನು ಬರಿಬೇಕು ಮೊದಲೇದಾಗಿ. ಸೆಕೆಂಡ್, ನೇಮ್ ಅಂಡ್ ಅಡ್ರೆಸ್ ಆಫ್ ದ ಪಾರ್ಟ್ನರ್ಸ್.
ಪಾರ್ಟ್ನರ್ಸ್ ಪಾಲ್ಗಾರರು ಏನಿರ್ತಾರ ಅವ್ರ ಹೆಸರು ಮತ್ತು ಅವರ ವಿಳಾಸ ಬರೀಬೇಕು. ಥರ್ಡ್, ಅಮೌಂಟ್ ಆಫ್ ಕ್ಯಾಪಿಟಲ್ ಟು ಬಿ ಕಾಂಟ್ರಿಬ್ಯೂಟೆಡ್ ಬೈ ಈಚ್ ಪಾರ್ಟ್ನರ್. ಪ್ರತಿಯೊಬ್ಬ ಪಾಲ್ಗಾರ ಎಷ್ಟೆಷ್ಟು ಬಂಡವಾಳ ಹಾಕ್ಲಿಕ್ಕತ್ತಾನ ಅದರ ವಿವರಣೆ ಕೊಡಬೇಕು. ಇದ್ರಾಗ ಪಾರ್ಟ್ನರ್ಶಿಪ್ ಡೀಡ್ದೊಳಗ ಕೊಡದಲ್ಲಾಗುತ್ತದೆ. ನಾಲ್ಕನೇದ್ದು, ದ ಅಕೌಂಟಿಂಗ್ ಪೀರಿಯಡ್ ಆಫ್ ದ ಫರ್ಮ್. ಅಂದ್ರೆ ಅವರು ಯಾವಾಗ್ಲಿಂದ ಯಾವಾಗ ತನ್ನ ಅಕೌಂಟಿಂಗ್ ಪೀರಿಯಡ್ ಮಾಡ್ತಾರ ಅಂತ ತಿಳಿಸ್ಬೇಕು. ಕೆಲವೊಬ್ರು ಜನವರಿಯಿಂದ ಡಿಸೆಂಬರ್ ಮಟ್ಟ ಮಾಡ್ತಾರ, ಕೆಲವೊಬ್ರು ದೀಪಾವಳಿಯಿಂದ ದೀಪಾವಳಿ ಮಾಡ್ತಾರ, ಕೆಲವೊಬ್ರು ಏಪ್ರಿಲ್ 1st 31 ಮಾರ್ಚ್ ಮಟ್ಟ ಮಾಡ್ತಾರ. ಅವರು ಅಕೌಂಟಿಂಗ್ ಪೀರಿಯಡ್ ಏನದ ಅದನ್ನ ಇದ್ರಾಗ ಮೆನ್ಷನ್ ಮಾಡ್ಬೇಕು. ಅವರು ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್, ಯಾವಾಗ ಆರಂಭ ಆತ ಅವ್ರ ಪಾರ್ಟ್ನರ್ಶಿಪ್ ಸಂಸ್ಥೆ ಅಥವಾ ಪಾಲುಗಾರಿಕೆ ಸಂಸ್ಥೆ ಅದನ್ನ ಏನದ ತಿಳಿಸ್ಕೊಡುವಂಥದ್ದು. ನೆಕ್ಸ್ಟ್, ರೂಲ್ಸ್ ರಿಗಾರ್ಡಿಂಗ್ ಆಪರೇಷನ್ ಆಫ್ ಬ್ಯಾಂಕ್ ಅಕೌಂಟ್ಸ್. ಅಂದ್ರೆ ಬ್ಯಾಂಕ್ ಅಕೌಂಟ್ಗಳ ವ್ಯವಹಾರ ಹ್ಯಾಂಗ್ ನಡೆಸಬೇಕು, ಯಾರು ನಡೆಸಬೇಕು ಅನ್ನತಕ್ಕಂಥದ್ದು ಅದ್ರಾಗ ವಿವರಣೆ ಕೊಡಬೇಕಾಗಿರ್ತದೆ. ನೆಕ್ಸ್ಟ್, 7ನೇದ್ದು, ಪ್ರಾಫಿಟ್ ಅಂಡ್ ಲಾಸ್ ಶೇರಿಂಗ್ ರೇಷಿಯೋ. ಯಾರ್ಯಾರಿಗೆ ಲಾಭ ಅಥವಾ ನಷ್ಟದೊಳಗೆ ಎಷ್ಟೆಷ್ಟು ಪಾಲದ ಅನ್ನೊಂದು ತಿಳಿಸಬೇಕಾಗಿರ್ತಕ್ಕಂಥದ್ದು. 8ನೇದ್ದು, ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಲೋನ್, ಡ್ರಾಯಿಂಗ್ಸ್ ಎಕ್ಸೆಟ್ರಾ. ಬಂಡವಾಳ ಏನ್ ಹಾಕಿರ್ತಾರ ಅದಕ್ಕೆ ಬಡ್ಡಿ ಎಷ್ಟು ಕೊಡ್ಬೇಕಾಗ್ತದೆ, ಅಥವಾ ಯಾರ ಸಾಲ ಕೊಟ್ರಂದ್ರೆ ಆ ಪಾರ್ಟ್ನರ್ಶಿಪ್ ಫರ್ಮಿಗೆ ಅದಕ್ಕೆ ಎಷ್ಟು ಬಡ್ಡಿ ದರ ಅಂತ ವಿವರಿಸಬೇಕಾಗ್ತದೆ, ಅಥವಾ ಯಾರ ತನ್ನ ಸ್ವಂತಕ್ಕಾಗಿ ಆ ಫರ್ಮಿಂದ ರೊಕ್ಕ ಬಳಸ್ಕೊಂಡ್ರೆ ಅದಕ್ಕೆ ಬಡ್ಡಿ ಎಷ್ಟು ಕೊಡ್ಬೇಕಾಗ್ತದೆ ಅಂತಕ್ಕದ್ದು. ಆಮೇಲೆ ತನ್ನ ಸ್ವಂತಕ್ಕೆ ಬಳಕೆ ಮಾಡಬೇಕಾದ್ರೆ ಎಷ್ಟು ಲಿಮಿಟ್ದೊಳಗೆ ರೊಕ್ಕ ತಗೋಬಹುದು ಅನ್ನೋದು ವಿವರಣೆ ತಿಳಿಸ್ಬೇಕಾಗಿರ್ತದೆ ಪಾರ್ಟ್ನರ್ಶಿಪ್ ಡೀಡ್ದೊಳಗೆ. ನೆಕ್ಸ್ಟ್, ಆಡಿಟರ್ ಅಪಾಯಿಂಟ್ಮೆಂಟ್ ಮಾಡತಕ್ಕ ಪದ್ಧತಿ. ಆಡಿಟರ್ ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್. ಅವರು ನಮ್ಮ ಇದರ ಅಕೌಂಟ್ಸಿಂದ ಏನು ಪರಿಶೀಲನೆ ಮಾಡ್ತಾರ ಅದಕ್ಕೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಮಾಡಬೇಕಾಗಿರ್ತಕ್ಕಂಥ ಪದ್ಧತಿಯನ್ನು ತಿಳಿಸ್ಬೇಕು ನೀವು. ಆಮೇಲೆ ಯಾವುದರ ಪಾಲುಗಾರಿಗೆ ಸ್ಯಾಲ್ರಿ ಕೊಡಬೇಕಾದ್ರೆ ಅಥವಾ ಕಮಿಷನ್ ಕೊಡಬೇಕಾದ್ರೆ ಎಷ್ಟೆಷ್ಟು ಕೊಡ್ಬೇಕು ಅನ್ನೋದು ತಿಳಿಸ್ತಕ್ಕದ್ದು. ಆಮೇಲೆ ಪ್ರತಿಯೊಂದು ಪಾಲುದಾರರ ಹಕ್ಕುಗಳು ಹಾಗೂ ಅವರ ಡ್ಯೂಟೀಸ್ ತಿಳಿಸ್ತಕ್ಕದ್ದು. ಆಮೇಲೆ ಪ್ರೊಸೀಜರ್ ತಿಳಿಸ್ತಕ್ಕದ್ದು. ಎದುರದತ್ತಂದ್ರೆ ಯಾವ್ದಾರ ಹೊಸದಾಗಿ ಒಬ್ಬ ಪಾರ್ಟ್ನರ್ ಅಡ್ಮಿಟ್ ಆದ್ನಂದ್ರೆ ಅದಕ್ಕೆ ಪ್ರೊಸೀಜರ್ ಏನು, ಯಾರ ರಿಟೈರ್ಮೆಂಟ್ ಆಗ್ಬೇಕಂದ್ರೆ ಅದಕ್ಕೆ ಪ್ರೊಸೀಜರ್ ಏನು, ಯಾರ ಪಾರ್ಟ್ನರ್ ಇನ್ ಡೆತ್ ಆತಂದ್ರೆ ಅವಾಗ ಪ್ರೊಸೀಜರ್ ಏನು ಅಕೌಂಟಿಂಗ್. ಆಮೇಲೆ ಫರ್ಮ್ ಪೂರ್ತಿ ಮುಚ್ಚೆ ಹೋತಂತಂದ್ರೆ ಅವಾಗ ಪ್ರೊಸೀಜರ್ ಏನು, ಇವನ್ನೆಲ್ಲ ವಿವರಿಸಬೇಕು. ಇದೆಲ್ಲ ವಿವರಣೆಗಳು ಎಲ್ಲಿ ಸಿಗ್ತಾವ ನಿಮ್ಗಂತಂದ್ರೆ ಪಾರ್ಟ್ನರ್ಶಿಪ್ ಡೀಡ್. These are the contents of partnership deed, and in the next session we will see the practical point of view of accounting of fundamentals of partnership.